ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಭವ್ಯಾಸ್ ಲೈಫ್ ಸ್ಟೈಲ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಮ್ಮ ಮದುವೆ ಆಲ್ಬಮ್ ಬಂದಿದೆ. ಸೊ ಮದುವೆ ಆಲ್ಬಮ್ಗೂ ರಿವೀಲ್ ಮಾಡ್ತಾ ಇದ್ದೀವಿ ನಾನು ನನ್ನ ಹಸ್ಬೆಂಡ್ ಇಬ್ಬರು ಸೇರಿಕೊಂಡು. ಸೊ ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ಎಂಡ್ವರೆಗೂ ನೋಡಿ ಅಂತ ಕೇಳ್ಕೊತಾ, ಇವತ್ತು ಗೌರಿ ಹಬ್ಬ ಆಗಿರೋದ್ರಿಂದ ಎಲ್ರಿಗೂ ಗೌರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳ್ತಾ ಇವತ್ತಿನ ಆಲ್ಬಮ್ನ ರಿವೀಲ್ ಮಾಡೋಣ ಬನ್ನಿ. ಸೊ ಎರಡು ಆಲ್ಬಮ್ ಇದೆ, ಒಂದು ರಿಸೆಪ್ಷನ್ದು ಮತ್ತು ಒಂದು ದಾರೆದು. ಫಸ್ಟು ರಿಸೆಪ್ಷನ್ ನೋಡ್ಬಿಡೋಣ, ಓಪನ್ ಮಾಡಿ. ಹಾಯ್ ಎಲ್ರಿಗೂ ನಮಸ್ಕಾರ. ಆರಕ್ಷತೆ ಅಂದರೆ ನಮ್ಮ ರಿಸೆಪ್ಷನ್, ಮದುವೆ ರಿಸೆಪ್ಷನ್ದು ಆಲ್ಬಮ್ ಇದು ಫಸ್ಟ್ ಪಾಯಿಂಟು. ಇದನ್ನು ನೋಡೋಣ ಹೇಗಿದೆ ಅಂತ. ಆಯಿತು, ನಾರ್ಮಲಾಗಿ ಮಾತಾಡು, ಏನೋ ಪ್ರಾಬ್ಲಮ್ ಇಲ್ಲ. ನೋಡಿ, ಇದು ಫಸ್ಟ್ ಫೋಟೋಸ್ ಆಲ್ಬಮ್ ತೆಗಿತಾ ಇದ್ದೀನಿ. ನೀನು ಹಿಂಗೆ ಓಪನ್ ಮಾಡಿ, ಇಲ್ಲಿಂದ ಹಿಂಗೆ ಓಪನ್ ಮಾಡಿ ಆಯಿತಾ. ಹಿಂಗೆ ಓಪನ್ ಮಾಡಿ ತೋರಿಸು. ನನ್ನ ಫೇವ್ರೇಟ್ ಡ್ರೆಸ್ ಇದು. ನನ್ನ ಚಿಕ್ಕ ಹುಡುಗಿಯಿಂದನೂ ನನ್ನ ಸ್ಕೈ ಬ್ಲೂ ಕಲರ್ ಅಂದರೆ ಸಖತ್ ಇಷ್ಟ. ಸೊ ಅದೇ ಡ್ರೆಸ್ಸಲ್ಲಿ ನನ್ನ ಹಸ್ಬೆಂಡ್ ನನ್ನ ಮದುವೆ ಮಾಡ್ಕೊಂಬಿಟ್ರು. ಸೊ ಅದೊಂದು ಒಂದು ಅನ್ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ನನ್ನ ಹತ್ರನೇ ಮಾತಾಡು ಆಯಿತಾ, ನಾರ್ಮಲಾಗಿ ಮಾತಾಡು. ಈಗ ಇನ್ನೊಂದು ಫೋಟೋ. ಇದು ನಮ್ಮ ಕಾಸ್ಟ್ಯೂಮ್ಸು, ಡ್ರೆಸ್ಸು ಮತ್ತು ಇದೆಲ್ಲನೂ ನಮ್ಮ ಹಸ್ಬೆಂಡೇ ಕೊಡಿಸಿದ್ದು. ಜ್ಯುವೆಲರೀಸೇ ಆಗಿರ್ಬೋದು, ಡ್ರೆಸ್ಸು ಕೂಡ ಎಲ್ಲರೂ ಅವರೇ ಕೊಡಿಸಿರೋದು. ಸೊ ಇದೆಲ್ಲ ಮೇಕಪ್ ನನಗೆ ಅಷ್ಟು ಇಷ್ಟ ಆಗಲಿಲ್ಲ, ಬಿಕಾಸ್ ಫುಲ್ಲು ಜಾಸ್ತಿ ಓವರ್ ಮೇಕಪ್ ಮಾಡಿಬಿಟ್ಟಿದ್ರು. ಸೊ ಪರವಾಗಿಲ್ಲ, ಆಲ್ಬಂಬಲ್ಲಿ ನೀಟಾಗಿ ಬಂದಿದೆ. ಬಟ್ ಡೈರೆಕ್ಟಾಗಿ ನೋಡಿದಾಗ ತುಂಬಾ ಅದು ಬೀಡ್ಸು, ಇಯರಿಂಗ್ಸ್ ನನ್ನ ಫೇವ್ರೆಟ್ ಕಲರ್ ಅದು. ಈ ಫೋಟೋಸ್ ಎಲ್ಲ ಚೆನ್ನಾಗಿದೆ, ಎಲ್ಲಾದ್ರೂ ಚೆನ್ನಾಗಿ ಕಾಣ್ತೀವಿ. ಬಟ್ ಸ್ವಲ್ಪ ಓವರ್ ಮೇಕಪ್ ಆಯ್ತು ಅಲ್ವ ರೀ? ಆ ಥರ ಏನಿಲ್ಲ, ಚೆನ್ನಾಗಿದೆ. ಇದು ನೋಡಿ ಗೈಸ್, ಎಷ್ಟು ಕ್ಯೂಟಾಗೈತೆ. ಒಂದೊಂದು ಫೋಟೋದಲ್ಲಿ ಒಂದೊಂದು ಪೋಸ್ ಕೊಟ್ಟಿದ್ದೀನಲ್ಲ, ಅದು ನಂಗೆ ತುಂಬ ಇಷ್ಟ. ಬಟ್ ಕೆಲವೊಂದು ಫೋಟೋ ಇದೊಂದು ಸಖತ್ತಾಗಿತ್ತು. ನಂಗೆ ಡ್ರೆಸ್ ಅಂತೂ ಸಖತ್ತಾಗಿ ಇಷ್ಟ. ನಮ್ಮಿಬ್ರದ್ದು ಕಾಸ್ಟ್ಯೂಮ್ಸ್ ಅಂತೂ ಅಲ್ಟಿಮೇಟ್ ಆಗಿತ್ತು. ನನಗೆ ತುಂಬಾ ಇಷ್ಟ ಆಯಿತು. ಡ್ರೆಸ್ ಮೆಟೀರಿಯಲ್ಸೇ ಆಗಿರ್ಬೋದು, ಜ್ಯುವೆಲರೀಸ್ ಆಗಿರ್ಬೋದು, ಅದೆಲ್ಲನೂ. ಮತ್ತು ನಮ್ಮ ಮದುವೆದು ಡೆಕೋರೇಷನ್ ಕೂಡ ಚೆನ್ನಾಗಿದೆ. ನಮ್ಮ ಅಣ್ಣನ ಮದುವೆಲಿ ಯಾವ ರೀತಿ ಮಾಡಿಸಿದ್ವೋ ಸೇಮ್ ಅದೇ ಥರ ಇದೆ. ಬಟ್ ಮ್ಯಾಚ್ ಆಗ್ತಿತ್ತು, ನನಗಂತೂ ಇಷ್ಟ ಆಯಿತು. ಡೆಕೋರೇಷನು ಕೂಡ ಚೆನ್ನಾಗಿತ್ತು. ನೆಕ್ಸ್ಟ್ ರಿಸೆಪ್ಷನ್ ಮೂಮೆಂಟ್. ಫ್ಲವರ್ ಡೆಕೋರೇಷನ್ ಇದೆಲ್ಲ ರಿಲೇಟಿವ್ಸು. ನೆಕ್ಸ್ಟ್ ಓಪನ್ ಮಾಡಿ. ನಮ್ಮದು ಜಾಸ್ತಿ ಹೈಲೈಟಾಗಿ ಕಾಣಿಸ್ತಿದೆ ಈ ಫೋಟೋ ಅಂತೂ. ಇದು ನಮ್ಮ ಅತ್ತೆ ಮಾವ, ತುಂಬ ಸಪೋರ್ಟಿವ್ ಆಗಿದ್ದಾರೆ ನನಗಂತೂ. ನೆಕ್ಸ್ಟ್ ಬಂದು ನಾವು ನೋಡಿ, ಇದು ಅದು ಯಾವುದೋ ಫಿಲಮ್ ಮೂವಿ, ಪ್ರತಾಪು ಮತ್ತಾಪು ಅಂತಾರಲ್ಲ, ಆ ಥರ ಸೇಮ್ ಕಾಣಿಸ್ತಾ ಇದ್ದೀನಿ ನಾನು. ಜಾತ್ರೆ ಟೈಪಸ್, ಬಟ್ ಸಕ್ಕತ್ತಾಗೈತೆ ಲುಕ್ಕು. ನೆಕ್ಸ್ಟ್ ಫೋಟೋಸ್ ಅಂತೂ ಚೆನ್ನಾಗಿ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಇದೆಲ್ಲ ನೆಕ್ಸ್ಟ್. ಸೊ ಇದು ಮಾತ್ರ ಸಖತ್ತಾಗಿ ಇಷ್ಟ ಆಯಿತು ನನಗೆ. ಝೂಮ್ ಆಗಿ ತೋರಿಸ್ತಾ ಇದ್ದೀನಿ ನೋಡಿ. ನೆಕ್ಸ್ಟ್ ಈ ಪೋಸ್ ಅಂತೂ ಸಖತ್ತಾಗಿದೆ. ಫೋಟೋ ಶೂಟ್ ಮಾಡಿಸಿದ್ದು ಅಲ್ಲೇನೆ, ಚೌಟ್ರಲ್ಲೇ ಫೋಟೋ ಶೂಟ್ ಮಾಡಿಸಿದ್ದು. ಡೋರ್ ಹಾಕ್ಬಿಡ್ತೀನಿ ರೀ, ಒಂಥರ ಕಾಣಿಸ್ತೈತೆ. ಅದು ಬೆಳಕು ಹಂಗೆ ಹೊಡಿತೈತೆ. ನಮ್ಮ ಹಸ್ಬೆಂಡ್ಗೆ ಈ ಫೋಟೋ ಅಂದರೆ ಸಖತ್ ಇಷ್ಟ. ಯಾಕೆಂದರೆ ನೀನು ಚೆನ್ನಾಗಿದ್ಯಾ ಅಂತನಾ. ನಾವಿಬ್ಬರು ಕ್ಯೂಟಾಗಿದ್ದೀವಿ. ಯಾಕೆ, ನೀನು ಚೆನ್ನಾಗಿದೆಯಾ ತಗೋ. ಈ ಫೋಟೋ ನಂಗೆ ತುಂಬಾ ಇಷ್ಟ ಆಯಿತು, ಸಿಂಗಲ್ ಫೋಟೋ. ನೆಕ್ಸ್ಟ್ ಹೀರೋ
ಹೀರೋ ಬರ್ತಾನೆ ಜಾಗ ಬಿಡು. ನೆಕ್ಸ್ಟ್ ಚೆನ್ನಾಗಿದೆ. ನಮ್ಮ ಜೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಬೇಕು ನೀವೆಲ್ಲ. ಆಲ್ಬಮ್ ರಿವೀಲ್ ಮಾಡ್ತಾ ಇದ್ದೀವಲ್ಲ, ಸೊ ಹೇಗಿದೆ ನಮ್ಮ ಜೋಡಿ, ಚೆನ್ನಾಗಿದೆಯಾ? ನಾವೇನೋ ಸೂಪರಾಗಿದ್ದೀವಿ, ಬಟ್ ನಿಮ್ಮ ಒಪಿನಿಯನ್ನು ಕೇಳೋಣ ಅನ್ನೋ ಒಂದು ಕ್ಯೂರಿಯಾಸಿಟಿ ಅಷ್ಟೇ. ಸೊ ಕಮೆಂಟ್ ಮಾಡಿ, ಮಿಸ್ ಮಾಡಿಬಿಡಿ. ಈ ಫೋಟೋ ನೋಡ್ರಿ ಸಕ್ಕತ್ತಾಗೈತೆ. ಚೆನ್ನಾಗಿದೆ. ತೆಗಿ. ನೆಕ್ಸ್ಟ್ ನನ್ನ ಸಿಂಗಲ್ ಫೋಟೋಸ್ ಎಲ್ಲ ಚೆನ್ನಾಗಿದ್ದಾವೆ. ನಾನು ನೀನು ಇರೋದು ಚೆನ್ನಾಗಿದೆ. ನೆಕ್ಸ್ಟ್ ಇದು ಜಾತ್ರೆ. ಇದು ಚೆನ್ನಾಗಿದೆ. ನೆಕ್ಸ್ಟ್ ಇದು ಚೆನ್ನಾಗಿದೆ. ಹೆಂಗೆ ನಿನ್ನಿರೋ ಹೆಣ್ಣು. ನೆಕ್ಸ್ಟ್ ಇದಂತೂ ನಂಗೆ ಸಖತ್ ಇಷ್ಟ ಆಯಿತು. ಈ ಫೋಟೋನ ನಾವು ಫ್ರೇಮ್ ಹಾಕ್ಸ್ತಾ ಇದ್ದೀವಿ, ನಮ್ಮ ರೂಮಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಈ ಫೋಟೋನ ಫ್ರೇಮ್ ಹಾಕ್ಸೋಕ್ಕೆ ಸೆಲೆಕ್ಟ್ ಮಾಡಿ ಆಲ್ರೆಡಿ ಕಳಿಸಿದ್ದೀವಿ. ಅದು ಇನ್ನೂ ಬಂದಿಲ್ಲ. ಬಂದಮೇಲೆ ನಮ್ಮದು ರೂಮ್ದು ಮನೆದು ಹೋಮ್ ಟೂರ್ ಮಾಡಿ ಹಾಕ್ತೀನಿ. ಸೊ ಇದು ಕೂಡ ಚೆನ್ನಾಗಿದೆ. ಎಲ್ಲ ಫೋಟೋನೂ ಚೆನ್ನಾಗಿದೆ ರೀ, ನನಗೆ ಎಲ್ಲನೂ ಇಷ್ಟ ಆಯಿತು. ಇದು ಜಾತ್ರೆ. ನೆಕ್ಸ್ಟ್ ಇವರು ನಮ್ಮ ಮಮ್ಮಿ ಡ್ಯಾಡಿ. ನಮ್ಮ ಮಮ್ಮಿ ಡ್ಯಾಡಿ, ನಮ್ಮ ಹಸ್ಬೆಂಡ್, ಅತ್ತೆ ಮಾವ ಅಲ್ವೇನ್ರಿ? ಏನು ಹೇಳ್ತೀರಿ ನಮ್ಮ ಅಪ್ಪ ಅಮ್ಮನ ಬಗ್ಗೆ ನೀವು? ತುಂಬ ಒಳ್ಳೆ ಜೋಡಿ ಅವರು. ಆಮೇಲೆ ಏನೇ ಆದರೂ ಮದುವೆನ ಶಾಸ್ತ್ರೋಕ್ತವಾಗೇ ಇರಬೇಕು ಅಂತೇಳಿ ತುಂಬ ಚೆನ್ನಾಗಿ ಮಾಡಿ ಅವ್ರ ಪ್ರಕಾರನೇ ಮಾಡಿದ್ದೀವಿ ನಾವು. ಹೌದಾ? ನೆಕ್ಸ್ಟು ST ಸೋಮಶೇಖರ್, ನೀವೇ ಎಕ್ಸ್ಪ್ಲೇನ್ ಮಾಡಿರಿ. ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರು ನಮ್ಮ ST ಸೋಮಶೇಖರ್ ಅವರು. ಇವರು ನಮಗೆ ಒಂಥರ ಗಾಡ್ ಫಾದರ್ ಇದ್ದಂಗೆ. ಇವರು ನಮ್ಮಿಬ್ರಿಗೆ ಬಂದು ಆಶೀರ್ವಾದ ಮಾಡಿದ್ದು ನಂಗೆ ತುಂಬ ಖುಷಿ ಆಯಿತು. ಇವ್ರ ಮೇಲೆ ತುಂಬ ಅಭಿಮಾನ ನನಗೆ. ಯಾಕೆಂದರೆ ತುಂಬ ಹೆಲ್ಪಿಂಗ್ ನೇಚರ್ ಇದೆ. ಜನಕ್ಕೋಸ್ಕರನೇ ರಾಜಕೀಯ ಮಾಡೋದು. ರಾಜಕೀಯ ಅಂತೂ ಮಾಡಲ್ಲ, ಜನ ಸೇವೆಯೇ ಇವ್ರದ್ದು ಕೆಲಸ ಯಾವುದು ಅಂತ ಒಳ್ಳೆ ಶಾಸಕರು ನಮ್ಮ ಕ್ಷೇತ್ರಕ್ಕೆ ಸಿಕ್ಕಿದ್ರು. ಅದರಲ್ಲೂ ನಮ್ಮಿಬ್ಬರು ಮದುವೆಗೆ ಬಂದು ಆಶೀರ್ವಾದ ಮಾಡಿದ್ದು ಇನ್ನೂ ಖುಷಿ ಆಯಿತು. ಸೊ ಇದು ಅವ್ರ ಜೊತೆ ನಾವು ತಗೊಂಡ್ಸ್ಕೊಂಡಿರೋ ಫೋಟೋಸು, ಅವರು ಎಂಟ್ರಿ ಬರ್ತಾ ಇರೋದು ಇದು. ನೆಕ್ಸ್ಟ್ ಅವ್ರ ಜೊತೆ ಹಾರ ಹಾಕ್ತಾ ಇರೋದು. ಸೊ ಆ ಥರ. ನೆಕ್ಸ್ಟ್ ತೆಗೀರಿ. ಇದೆಲ್ಲ ನಮ್ಮ ಫೋಟೋಸೇ. ನಮ್ಮಿಬ್ಬರು ಫೋಟೋಸು ಅಲ್ಟಿಮೇಟ್ ಹೋಗಿ ಬಂದೈತೆ. ಎಡಿಟಿಂಗು ಅಷ್ಟೇ ಚೆನ್ನಾಗಿ. ಇವರು ನಮ್ಮ ಮೈದ ವಿನಯ್ ಕುಮಾರ್ ಅಂತ. ಇವ್ರು ನಮ್ಮ ಅಪ್ಪ ಅಮ್ಮ ತೋರಿಸಿದ್ದೆ ಆವಾಗಲೇ. ಇದು ನಮ್ಮ ಅತ್ತೆ ಮಾವ. ಇವರು ನಮ್ಮ ಅಪ್ಪ ಅಮ್ಮ, ನನ್ನ ತಮ್ಮ, ನಾನು ಭವ್ಯ ST ಸೋಮಶೇಖರ್ ಅವರು. ಇಲ್ಲಿ ಭವ್ಯ ಅವ್ರ ತಾಯಿ, ಅವ್ರ ತಂದೆ, ನಾನು ಅವಳು ST ಸೋಮಶೇಖರ್, MLA, ಯಶವಂತಪುರ ಕ್ಷೇತ್ರದ MLA. ಆಮೇಲೆ ಇದು ನಾನು. ಇದ್ಯಾರ್ರಿ? ಇದು ನೀನೆ. ನೆನಪಾಯ್ತಾ? ನನ್ನ ಮೈದ, ಕ್ಯೂಟ್ ಮೈದ. ನೆಕ್ಸ್ಟ್ ಅವ್ರದ್ದೇ ಮದುವೆ ನೋಡಬೇಕು. ಇವರೆಲ್ಲ ನಮ್ಮ ಕಂಪ್ನಿ ಫ್ರೆಂಡ್ಸು, ತುಂಬ ದೂರದಿಂದ ಬಂದಿದ್ದಾರೆ. ಸೊ ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಅವರು ನೋಡ್ತಿರ್ತಾರೆ, ಗೊತ್ತಾಗುತ್ತೆ ಅವರು. ತುಂಬ ಚೆನ್ನಾಗಿದೆ. ಇದು ನಾನು ನೋಡ್ಬೋದು ಮೇಲಿಂದ ಇಷ್ಟುದ್ದ 2 ಶೀಟ್ ಆಲ್ಬಂಬಲ್ಲೂ ನಂದೊಂದು ಫೋಟೋ, ಲಾಂಗ್ ಫೋಟೋ ಹಾಕಿದ್ದಾರೆ. ಇದಂತೂ ನಂಗೆ ಸಖತ್ ಇಷ್ಟ ಆಯಿತು. ಇದು ರೂಮ್ಗೆ ಹಾಕಿದ್ರೆ ಚೆನ್ನಾಗಿರುತ್ತೆ, ಬಟ್ ನಾನು ಒಬ್ರದ್ದೇ ಅಷ್ಟು ಬೇಡ, ನಾನು ಹಸ್ಬೆಂಡ್ ಇರೋದನ್ನು ಹಾಕೋಣ ಅಂತ ಆ ಫೋಟೋ ಸೆಲೆಕ್ಟ್ ಮಾಡಿರೋದು. ಈ ರಂಜಿತಾ ಅಂತ ಹೇಳ್ಬಿಟ್ಟು ನವೀನನ್ ಕ್ಲೋಸ್ ಫ್ರೆಂಡು, ಅವ್ರ ಕ್ಲಾಸ್ಮೇಟು ಕೂಡ, ನನಗೂ ತುಂಬ ಬೆಸ್ಟ್ ಫ್ರೆಂಡು. ತುಂಬ ಚೆನ್ನಾಗಿ ಓಡಾಡಿದ್ರು ಮದುವೆಲಿ. ಮತ್ತು ಲಕ್ಷ್ಮಿ ಆಂಟಿ ಮತ್ತು ಅವ್ರ ಹಸ್ಬೆಂಡ್ ಪ್ರಭುರಾಜ್ ಅವರೆಲ್ಲರೂ ತುಂಬ ಸಪೋರ್ಟ್ ಮಾಡಿದ್ರು ನಮಗೆ. ವಾವ್, ಸೂಪರ್ ಆಗೈತೆ. ರಿಯಲ್ ಲವ್ ಮೂಮೆಂಟ್. ಇವರೆಲ್ಲ ಭವ್ಯವ್ರ ಕಡೆ ಅವರು. ಇವರು ನಮ್ಮ ಆಂಟಿ. ನನಗಂತೂ ತುಂಬಾ ಇಷ್ಟ ಇವರು. ನಮ್ಮ ಚಿಕ್ಕಮ್ಮ
ನಮ್ಮ ದೊಡ್ಡಮ್ಮ, ನಮ್ಮಮ್ಮ, ನೆಕ್ಸ್ಟ್ ನಮ್ಮ ತಾತ, ನಮ್ಮ ದೊಡ್ಡಪ್ಪ, ನಮ್ಮಪ್ಪ, ನಮ್ಮ ಅಣ್ಣನ ಮಗಳು. ಇವರೆಲ್ಲ ನಮ್ಮ ದೊಡ್ಡಮ್ಮನ ಫ್ಯಾಮಿಲಿ. ಇವರೇ ನಮ್ಮ ಅಣ್ಣ ಶಶಿಕುಮಾರ್. ನಮ್ಮ ಅಕ್ಕ, ನಮ್ಮ ಅಕ್ಕ ಅಂದರೆ ತುಂಬ ಇಷ್ಟ, ಅವಳು ನಮ್ಮ ಅಕ್ಕ. ಇದು ನಾವು ಎಷ್ಟು ಸಕ್ಕತ್ತಾಗಿದ್ದೀವಲ್ವ. ಇದು ನಮ್ಮ ಫ್ಯಾಮಿಲಿ, ನಮ್ಮ ಅಪ್ಪ ಅಮ್ಮ, ನಮ್ಮ ಹಸ್ಬೆಂಡ್, ನಾನು. ಇದು ಕೂಡ ಅಷ್ಟೆ. ನಮ್ಮ ಅಪ್ಪ ಅಮ್ಮ, ನಮ್ಮ ಅಣ್ಣ, ನಮ್ಮ ಅಕ್ಕನ ಮದುವೆಗಿಂತ ಜಾಸ್ತಿ ಫೋಟೋಶೂಟ್ ನಮ್ಮ ಮದುವೆಲೇ ಮಾಡಿಸಿದಾರದು. ಫಸ್ಟ್ ಟೈಮ್ ಮಾಡಿಸಿರೋದವರು. ನನಗಂತೂ ತುಂಬಾ ಖುಷಿ ಆಯಿತು. ಯಾಕೆಂದರೆ ನಮ್ಮ ಅಣ್ಣನ ಮದುವೆಲೇ ಆಗಿರ್ಬೋದು, ನಮ್ಮ ಅಕ್ಕನ ಮದುವೆಲೇ ಆಗಿರ್ಬೋದು, ಅವ್ರು ಫ್ರೀನೇ ಇರಲಿಲ್ಲ. ಸೊ ನಮ್ಮ ಮದುವೆಲಿ ಸ್ವಲ್ಪ ಫ್ರೀಯಾಗಿ. ಇದು ನಮ್ಮ ಅತ್ತೆ ಅಂದರೆ, ನಮ್ಮ ಅತ್ತೆ ಅಂದರೆ ನಮ್ಮ ಹಸ್ಬೆಂಡ್ ಅವ್ರ ಅತ್ತೆ. ಅವರು ನಮಗೆ ಸಪೋರ್ಟಿವ್ ಆಗಿದ್ದಾರೆ. ಇಲ್ಲಿದ್ರಲ್ಲ ಇವರು ಮುನಿಕೃಷ್ಣ ಅಂತ. ಅವರು ಮುನಿಕೃಷ್ಣ ಅಣ್ಣ ನಂಗೆ ನಮಗೆಲ್ಲ ಅವರು ನಮ್ಮ ಮನೇಲೊಬ್ರು. ಅವರು ನಮ್ಮ ಮದುವೆಗೆ ತುಂಬಾನೇ ಓಡಾಡಿದ್ರು. ಅವ್ರ ಮಿಸ್ಸಸ್ ಇರ್ಬೋದು, ಅವ್ರು ಇರ್ಬೋದು, ಅವ್ರ ಫ್ಯಾಮಿಲಿನೇ ನೈಟು ನಿದ್ದೆ ಮಾಡಿದ್ರ ಮದುವೆ ಆಗೋವರೆಗೂ ನಮ್ಮ ಮನೆಗೆ ಕರ್ಕೊಬಂದು ಬೊವಿನ ಮನೆಗೆ ಬಿಟ್ಟು ಹೋಗೋವರೆಗೂ ಜೊತೆಲೇ ಇದ್ದಂಥವ್ರು. ನಮ್ಗೆ ಇವ್ರು ಭಾಳ ತುಂಬ ಇಷ್ಟ. ನಾವು ಯಾವಾಗೂ ಜೊತೆಲೇ ಇರ್ತೀವಿ. ತುಂಬ ಒಳ್ಳೆ ವ್ಯಕ್ತಿ ಮುನಿಕೃಷ್ಣ ಅಂತ. ಅವರು ಪತ್ರಿಕೆಯವರೇ, ಇಂದು ಸಂಜೆ ವರದಿಗಾರರವರು. ಇವರು AWE ಶಿವಣ್ಣ ಅಂತ. ಸೊ ನೆಕ್ಸ್ಟು ನಮ್ಮ ಸಿಂಗಲ್ ಫೋಟೋಸು, ಕಪಲ್ ಫೋಟೋಸು ನೋಡಿ ಹೇಗಿದೆ, ಚೆನ್ನಾಗಿದೆ. ನೆಕ್ಸ್ಟ್ ಇನ್ನೊಂದು ನನ್ನ ಫ್ರೆಂಡ್ ಲೋವಿ ಅಂತ. ಇವರು ನಮ್ಮ ದರ್ಶನ್ ಜೊತೆ ಇರ್ತಾರಲ್ವಾ ಅಪ್ಪಿ ಅವರು? ಇವರು ದರ್ಶನ್ ಡಿ ಬಾಸ್ ಅವ್ರ ಜೊತೆ ಯಾವಾಗ ಇರ್ತಾರೆ. ಲೋಹಿತ್ ಅಂತ. ಇವರು ಲಕ್ಷ್ಮಿ ಅಕ್ಕ. ಇವರು ಲಕ್ಷ್ಮಿ ಅಕ್ಕ ಅಂತ. ಇವರು ನಮ್ಮ ಅಕ್ಕನೇ ಸ್ವಂತ. ಅಕ್ಕ ಸ್ವಂತ ಅಲ್ಲ, ತರಾನೇ. ಅವ್ರೇನಪ್ಪಿ ಕೆಂಗೇರಿ. ಇಬ್ರಿಗೂ ಮಾತುಕತೆ ಮಾತಾಡಿದ್ದು ಇವ್ರ ಹಸ್ಬೆಂಡ್, ಇವ್ರ ಹಸ್ಬೆಂಡ್ ಪ್ರಭುರಾಜ್ ಅಂತ. ಅವರು ಮತ್ತೆ ಲಕ್ಷ್ಮಿ ಅಕ್ಕ ಇಬ್ರು ಸೇರಿ ನಮ್ಮಿಬ್ರಿಗೂ ಮದುವೆ ಆಗೋ ಕಾರಣ ಮೂಲ ಇವರೇ. ಮತ್ತೆ ಇವ್ರ ಹಸ್ಬೆಂಡ್ ಎಲ್ಲ ಫೋಟೋ ಪ್ರಭು ಅಣ್ಣಂದು. ಇದು ನಮ್ಮದು ಫೋಟೋಸು. ನೆಕ್ಸ್ಟ್ ತೆಗಿಯಪ್ಪ. ಚೆನ್ನಾಗಿತ್ತು. ಇದು ನಮ್ಮ ಹಸ್ಬೆಂಡ್ ಫ್ಯಾಮಿಲಿ. ನಮ್ಮ ಅತ್ತೆ ಮಾವ ಅಂತ ನಾನು ಹೇಳಲ್ಲ, ನಮ್ಮ ಅಪ್ಪ ಅಮ್ಮ ಅದೇ ಥರನೇ ನೋಡ್ಕೊತಾರೆ. ಅದು ನಮ್ಮ ಮೈದ್ನ, ನಮ್ಮ ಹಸ್ಬೆಂಡ್, ನಾನು. ಇದು ನಮ್ಮ ಫ್ಯಾಮಿಲಿ. ಅದು ಈ ಫೋಟೋನು ಕೂಡ ನಮ್ಮ ಅತ್ತೆ ಒಬ್ರು ಇದ್ದಾರೆ, ಇದರಲ್ಲಿಲ್ಲ ಅವರು. ಇದನ್ನು ಕೂಡ ಒಂದು ಫ್ರೇಮ್ ಮಾಡಿಸ್ತಾ ಇದ್ವಿ. ಆ ಫ್ರೇಮ್ ಜೊತೆ ಇದೊಂದು ಫ್ರೇಮು, ಮತ್ತು ಇನ್ನೊಂದು ಫೋಟೋ ಶೂಟ್ಗೆ ಹೋಗಿದ್ವಲ್ಲ ಅದೊಂದು ಫ್ರೇಮ್ ಮಾಡಿಸ್ತಾ ಇದ್ವಿ. ಇದು ನಮ್ಮ ಫ್ಯಾಮಿಲಿ. ಇದು ನಮ್ಮ ಅಪ್ಪ ಅಮ್ಮ. ಇದು ಭವ್ಯ, ನಾನು. ಅದು ಗೊತ್ತು ನನಗೆ. ಇದು ನಮ್ಮ ಫ್ಯಾಮಿಲಿ, ನಮ್ಮ ಅಪ್ಪ, ನಮ್ಮ ಅಣ್ಣನ ಮಗಳು, ನಮ್ಮಪ್ಪ, ನಮ್ಮ ಅಕ್ಕ. ನನಗೆ ತುಂಬ ಇಷ್ಟ ಆಗಿರೋಳು ನಮ್ಮ ಅಕ್ಕ. ಇವಳು ನನ್ನ ಮದುವೆಗೆ ಫುಲ್ ಸಪೋರ್ಟಿವ್ ಆಗಿದ್ಲು. ಇವ್ರನ್ನೇ ಮದುವೆ ಆಗಬೇಕು ಅಂತಲೂ ಇದ್ಲು. ಇವಳೇ ನನಗೆಲ್ಲ ಸಪೋರ್ಟ್ ಮಾಡಿತ್ತು. ನಮ್ಮಿಬ್ಬರು ಮದುವೆ ಕಾರಣನೇ ಇವಳು. ನಾನು ಇವಾಗ ಖುಷಿಯಾಗಿರೋ ಕಾರಣನೂ ನಮ್ಮ ಅಕ್ಕನೇ. ಸೊ ಅವಳನ್ನಂತೂ ನನ್ನ ಲೈಫಲ್ಲೇ ಮರೆಯಲ್ಲ. ನಾನು ಚಿಕ್ಕ ಹುಡುಗಿಯಿಂದ ಇಲ್ಲಿವರೆಗೂ ಚೆನ್ನಾಗಿ ನೋಡ್ಕೊಂಡೇ ಬಂದು ಇವಾಗಲೂ ಕೂಡ ಹಂಗೆ ಇದ್ದಾಳೆ ನನ್ನ ಹತ್ರ. ಸೊ ದೇವರು, ನಮ್ಮ ಅಕ್ಕ, ನಮ್ಮ ಭಾವ, ಅವ್ರದ್ದೊಂದು ಫೋಟೋ ಇರಬೇಕು ಅಂತ ಹೇಳ್ಬಿಟ್ಟು ಹಾಕ್ಸಿದ್ದೀನಿ. ಇದು ಕೆಂಗೇರಿ ಟೀಮ್ ಅಂತೆ. ಕೆಂಗೇರಿ ಲೀಡ್ರುಗಳು, ಮಹಿಳಾ ಲೀಡ್ರುಗಳಲ್ಲ. ಇವರು ಅನುಪಮ ಅವರು ಇದ್ದಾರೆ, ಆಮೇಲೆ ಸೋಮಶೇಖರ್, ಇವರೆಲ್ಲ ಒಂದು ಟೀಮ್. ಈ ಟೀಮ್ ಫುಲ್ಲು ಬಂದಿತ್ತು. ಸ್ವಾಭಿಮಾನ ಮಹಿಳಾ ಟ್ರಸ್ಟ್ ಅಂತ ಟೀಮು, ಅಷ್ಟು ಜನನು ಬಂದಿತ್ತು. ಇದು ನಮ್ಮ ಅಕ್ಕ ಭಾವ, ನಮ್ಮ ಅಣ್ಣ, ನಮ್ಮ ರಂಗನಾಥಣ್ಣ, ಶ್ರೀ ಸೋಮಶೇಖರ್. ಇದೇನು ಗೊತ್ತಾ ಗೈಸ್, ಯಾರೋ ಒಬ್ರು ಬುಕ್ಕೆ ಕೊಟ್ಟಿದ್ರು, ಇರಲಿ ಪೋಸ್ ಇರಲಿ ಅಂತ ಹೇಳ್ಬಿಟ್ಟು ಅದರಲ್ಲಿ ಒಂದು ಫೋಟೋ ತೊಗೊಂಡ್ವಿ ಅಷ್ಟೆ. ಚೆನ್ನಾಗಿದೆ ಫೋಟೋಸ್. ಇದು ಕೂಡ ನಮ್ಮ ಫ್ಯಾಮಿಲಿದೇ. ಯಾಕೆಂದರೆ ನಮ್ಮ ಫ್ಯಾಮಿಲಿದೇ ಫುಲ್ ಹೈಲೈಟ್ ಆಗ್ಬಿಟ್ಟೈತೆ. ಮದುವೆ ಮಾಡ್ಕೊಂಡಿರೋದು ನಮ್ಮ ಹಸ್ಬೆಂಡೇ, ಬಟ್ ಆದ್ರೂ ನಮ್ಮ ಫ್ಯಾಮಿಲಿ ಕಡೆಯವ್ರಿಗೆ ಜಾಸ್ತಿ ಫೋಟೋಶೂಟ್. ಇವ್ರ ಮನೆ ಕಡೆ ಫುಲ್ಲು ಬ್ಯುಸಿ ಇಲ್ವಾ, ಸೊ ಆದ್ದರಿಂದ ಇದೆಲ್ಲ ನಮ್ಮಪ್ಪ ಅಮ್ಮ. ನಮ್ಮ ಹಸ್ಬೆಂಡ್ ನೋಡಿ ಹೇಗೆ ನಗ್ತಿದ್ದಾರೆ. ಫುಲ್ ಖುಷಿ ಅಲ್ವಾ ರೀ ನಾನು ಸಿಕ್ಕಿದ್ದು ನಿನಗೆ. ನೆಕ್ಸ್ಟ್ ಇದು ಫೋಟೋಶೂಟ್. ಸೊ ಇದು ನೆಕ್ಸ್ಟ್
ಫೋಟೋಶೂಟ್ ಎಲ್ರಿ ಇದು ಪ್ಲೇಸು? ಕೆಂಗೇರಿ ಹತ್ರನೇ ಅದು ಒಂದು ಸ್ಟುಡಿಯೋ ಅಲ್ಲ ಇದು. ಸ್ಟುಡಿಯೋ ಪಕ್ಕದಲ್ಲಿ ಒಂದು ನ್ಯಾಚುರಲ್ ಆಗಿ ಒಂದು ಬೆಟ್ಟ ಇದೆ. ಆ ಬೆಟ್ಟದ ಮಧ್ಯದಲ್ಲಿ ನೀರೆಲ್ಲ ತುಂಬಿಕೊಂಡು ಒಂಥರ ಸೀನರಿ ಚೆನ್ನಾಗಿ ಕ್ರಿಯೇಟ್ ಆಗಿದೆ. ಅದು ನೇಚರ್ ತುಂಬ ಚೆನ್ನಾಗಿದೆ. ಈ ಪ್ಲೇಸ್ ನನಗಂತೂ ತುಂಬ ಇಷ್ಟ ಆಯಿತು. ಬಟ್ ನಾನು ಹಾಕೊಂಡೋಗಿದ್ದು ಕಾಸ್ಟ್ಯೂಮ್ಸು ಅಷ್ಟು ಚೆನ್ನಾಗಿರಲಿಲ್ಲ. ಬಟ್ ಓಕೆ ಇದು ಸ್ಟುಡಿಯೋದಲ್ಲಿ ತೆಗೆಸಿದ್ದು. ಸ್ಟುಡಿಯೋದಲ್ಲಿ ಅದರಲ್ಲಿ ಈ ಸ್ಯಾರಿ ವೇರ್ ಮಾಡಿದ್ದೆ, ನಮ್ಮ ಟ್ರೆಡಿಷ್ನಲ್ ವೇರು. ನಮ್ಮ ಹಸ್ಬೆಂಡು ಕೂಡ ಪಂಚೆ ಶರ್ಟು ಶಲಿ ಹಾಕಿದ್ರು. ಇದೂ ಚೆನ್ನಾಗಿದೆ. ಅಪ್ಪ ಫೋನ್ ಮಾಡ್ತವ್ರೆ, ಕಟ್ ಮಾಡ್ತೀನಿ, ಆಮೇಲೆ ಮಾಡ್ತೀನಿ. ಇದು ಕೂಡ ಅದೇ ಸ್ಟುಡಿಯೋದಲ್ಲೇ ತೆಗೆಸ್ಕೊಂಡಿರೋದು. ಯಾವಪ್ಪ? ನಿಮ್ಮಪ್ಪ, ನಮ್ಮ ಮಾವ. ಇರು ಒಂದು ನಿಮಿಷ, ಇದು ಕಂಪ್ಲೀಟ್ ಮಾಡ್ಬಿಡಿ. ಪಪ್ಪಚ್ಚಿ ಅವರೆಲ್ಲ ಏನು ಅನ್ಕೋತಾರೆ. ಇದೆಲ್ಲ ಫೋಟೋಶೂಟ್ದು. ನೆಕ್ಸ್ಟು ಜೀನ್ಸ್ದು ಒಂದು ಫೋಟೋಶೂಟ್ ಮಾಡಿದ್ವಿ, ಅದನ್ನು ಹಾಕಿಲ್ಲ ಬಿಕಾಸ್ ಟ್ರೆಡಿಷ್ನಲ್ ಆಗಿರಲಿ ಅಂತ, ಬೇಡ ಅಂತ ಕ್ಯಾನ್ಸಲ್ ಮಾಡಿದ್ವಿ. ಅದು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಇದು ನಮ್ಮ ಫೋಟೋಶೂಟ್ದು. ಇಲ್ಲಿ ಕೂತಿದ್ದೀರಿ, ಜಾರಿ ಹೋಗ್ತಾಯಿತ್ತು ಎತ್ತಿನ ಗಾಡಿ. ಇದಂತೂ ನಮ್ಮ ಹಸ್ಬೆಂಡ್ ತುಂಬಾ ಇಷ್ಟ ಆಗಿರೋ ಫೋಟೋಸು. ಇದನ್ನು ಆ್ಯಕ್ಚುಲಿ ಫ್ರೇಮ್ ಮಾಡಿಸ್ಬೇಕು ಅಂತ ಇದ್ದಿತ್ತು. ನಾನು ಬೇಡ, ಅದು ಚೆನ್ನಾಗೈತೆ, ಅದು ಮಾಡಿಸೋಣ. ಬಟ್ ಇದೂ ಒಂದು ಹೇಳಿದ್ದಾರೆ ಅವರು. ಇದೂ ಒಂದು ತೊಗೊಂಬಂದು ಅದು ಎಲ್ಲೆಲ್ಲಿ ಹಾಕೊತಾರೋ ನನಗಂತೂ ಗೊತ್ತಿಲ್ಲ. ಬಟ್ಟು ಅಷ್ಟು ಚೆನ್ನಾಗೈತೆ. ನೋಡಿದ್ರೆ ಎಲ್ಲನೂ ಫ್ರೇಮ್ ಮಾಡಿಸ್ಬೇಕು ಅಂತ ಮನಸ್ಸು. ಆದರೆ ಏನು ಮಾಡೋಣ, ಎಲ್ಲೋ ಒಂದೊಂದು ಹಾಕ್ಬೇಕಲ್ಲ. ಸೊ ಅದರಿಂದ ಲಾಸ್ಟು ನೆಕ್ಸ್ಟ್ ನನ್ನ ಸ್ನೇಹಿತರು ಕೌಶಿಕ್, ರವಿ ಅಣ್ಣ, ಮುನಿಕೃಷ್ಣ, ಸಾಗತ್, ಇವರೆಲ್ಲ ಇವ್ರ ಜೊತೆನೇ ಕೆಲಸ ಮಾಡೋದು. ನೆಕ್ಸ್ಟ್ ಅಷ್ಟೇನಾ? ಸೊ ಇದು ರಿಸೆಪ್ಷನ್ ಫೋಟೋಸು. ಇದನ್ನು ತೋರಿಸ್ತೀರೇನ್ರಿ? ಆಮೇಲೆ ತೋರಿಸ್ತೀನಿ.